ಗೌಡ ಅವರು ಮೆಡಿಕಲ್ ಆಗಿ ಈಗ ನಾಗೇಂದ್ರ ಬಾಬು ನೀವು ಗಮನಿಸ್ತಾ ಇದ್ರಲ್ಲ, ಮೆಡಿಕಲ್ ಆಗಿ ಅವ್ರನ್ನ ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರನ್ನ ಡೈರೆಕ್ಟ್ ಆಗಿ ತೋರಿಸೋ ಪ್ರಯತ್ನ ಮಾಡ್ತೀವಿ. ನೋಡಿ, ರಾಜೀವ್ ಗೌಡ ಅವರು ಒಳಗಡೆ ಇದ್ದಾರೆ. ರಾಜೀವ್ ಗೌಡ ಬೆಂಬಲಿಗರತ್ತ ತಮ್ಮ ಅಭಿಮಾನಿಗಳತ್ತ ಕೈ ಬೀಸಿ ರಾಜೀವ್ ಗೌಡ ಈಗ ಇದೇ ವೆಹಿಕಲ್ ನಲ್ಲಿ ಹೋದ್ರು. ಇದೇ ದೃಶ್ಯದಲ್ಲಿ ತಾವು ನೋಡ್ತಿರೋ ಹಾಗೆ ಗಮನಿಸ್ತಾ ಇದ್ರಿ. ರಾಜೀವ್ ಗೌಡ ಅವರು ವೆಹಿಕಲ್ ನಲ್ಲಿ ಹೋಗಿದ್ದಾರೆ. ಸರ್, ಈಗ ರಾಜೀವ್ ಗೌಡ ಅವ್ರನ್ನ ಅವರ ಬೆಂಬಲಿಗರು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕೂಡ ಅವ್ರನ್ನ ಫಾಲೋ ಮಾಡೋ ಪ್ರಯತ್ನವನ್ನ ಮಾಡೋಣ. ಎಸ್ ರಾಜೀವ್ ಗೌಡ ಅವರು ಈ ಸದ್ಯಕ್ಕೆ ಈಗ ಮೆಡಿಕಲ್ ಆಗಿ ಹೋದ್ರು. ಸದ್ಯ ನೀವು ಗಮನಿಸ್ತಾ ಇದ್ರಲ್ಲ, ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ರಾಜೀವ್ ಗೌಡ ಅವರನ್ನ ಈಗ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಈಗಷ್ಟೇ ನೋಡಿ, ಮುಂದ್ಗಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ KSRP ವಾಹನದಲ್ಲಿ ರಾಜೀವ್ ಗೌಡರನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. ರಾಜೀವ್ ಗೌಡ ಅವರ ಅಭಿಮಾನಿಗಳು ಹಿಂದ್ಗಡೆ ಅವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡವು ಕೂಡ ಈಗ ರಾಜೀವ್ ಗೌಡ ಅವರು ಹೋಗ್ತಾ ಇರುವಂತ ವಾಹನದ ಹಿಂದೆ ಅವ್ರನ್ನ ಫಾಲೋ ಮಾಡಿ ಹೋಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳೋದು, ಚಿಕ್ಕಬಳ್ಳಾಪುರದಲ್ಲಿ 2 ಕಾಂಗ್ರೆಸ್ನ ಬಣ ಇದೆ. ಈ 2 ಕಾಂಗ್ರೆಸ್ನ ಬಣ ಇರೋದ್ರಿಂದಾಗಿ ಇಷ್ಟು ಸಣ್ಣ ಬ್ಯಾನರ್ ವಿಚಾರ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು. ಈ ಬ್ಯಾನರ್ ವಿಚಾರ ಇವತ್ತು ರಾಜೀವ್ ಗೌಡ ಅವರಿಗೆ ಉರುಳಾಯ್ತು. ಇದು ಸ್ವಪಕ್ಷದ ನಾಯಕರೇ ಮಾಡಿರೋದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ನಮ್ ಬಿಜೆ ಫಾಲೋ ಮಾಡ್ತಾ ಇದ್ದಾರೆ. ನೋಡಿ, ಅದೇ ವಾಹನ, ಪೊಲೀಸ್ ವಾಹನದಲ್ಲಿ ರಾಜೀವ್ ಗೌಡ ಅವರನ್ನ ಪೊಲೀಸರು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಬೇರೆ ಯಾವ ಚಾನಲ್ ಇಲ್ಲ, ರಿಪಬ್ಲಿಕ್ ಕನ್ನಡ ಬಿಟ್ರೆ ಬೇರೆ ಯಾವ ಮಾಧ್ಯಮವೂ ಇಲ್ಲ. ಫಸ್ಟ್ ಆನ್ ರಿಪಬ್ಲಿಕ್ ಕನ್ನಡ. ನೀವು ದೃಶ್ಯದಲ್ಲಿ ನೋಡಬಹುದು, ಆ ಕಿಟಕಿಯಲ್ಲಿ ನಿಮ್ಗೆ ತೋರಿಸೋ ಪ್ರಯತ್ನ, ನಾವು ವಿಂಡೋದಲ್ಲಿ ತೋರಿಸೋ ಪ್ರಯತ್ನವನ್ನ ನಮ್ಮ ಬೀಜ ನಿಮ್ಗೆ ಮಾಡ್ತಾ ಹೋಗ್ತಾರೆ. ಇದು ಪೊಲೀಸ್ ವಾಹನ, ಮುಂದ್ಗಡೆ ಹೋಗ್ತಾ ಇರುವಂತದ್ದು ಪೊಲೀಸ್ ವಾಹನ. ಅದರ ಮುಂದ್ಗಡೆ ಒಂದು ಬೊಲೆರೋ ಪೊಲೀಸ್ ವಾಹನವೂ ಇದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಈಗ ಹೋಗ್ತಾ ಇರೋದು ಕೋರ್ಟ್ಗೆ ರಾಜೀವ್ ಗೌಡ ಅವರನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ. ಅವರ ಆರೋಗ್ಯದ ತಪಾಸಣೆ ಆಗಿದೆ. ಆರೋಗ್ಯದ ತಪಾಸಣೆ ಆಗಿ ಎಸ್ ಈ ಇನೋವಾ ಕಾರನ್ನ ನಾವು ಓವರ್ಟೇಕ್ ಮಾಡಿದ್ರೆ ನಿಮ್ಗೆ ಮುಂದ್ಗಡೆ ಕಾಣಿಸುತ್ತೆ, ನಮ್ಮ ಡ್ರೈವರ್ ಓವರ್ಟೇಕ್ ಮಾಡ್ತಾರೆ. ನೋಡಿ, ಇದೇ ದೃಶ್ಯದಲ್ಲಿ ನಿಮ್ಗೆ ಇನ್ನೂ ಕ್ಲೋಸ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಆ ವಾಹನದ ಪಕ್ಕದಲ್ಲಿ ರಾಜೀವ್ ಗೌಡ ಈ ಕ್ಷಣಕ್ಕೆ ಹೇಗಿದ್ದಾರೆ, ಮೆಡಿಕಲ್ ಆದ ನಂತರ ಅವ್ರು ಹೇಗಿದ್ದಾರೆ ಅನ್ನುವಂತ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಜಸ್ಟ್ ಒಂದು ಇನೋವಾ ಕಾರ್ ಇದೆ, ಅದನ್ನ ನಾವು ಓವರ್ಟೇಕ್ ಮಾಡಿದ್ರೆ ರಾಜೀವ್ ಗೌಡ ಅವರು ಹೋಗ್ತಿರುವಂತ 13 ದಿನಗಳ ಕಾಲ ಕಣ್ಮರೆಯಾಗಿದ್ದಂತ ರಾಜೀವ್ ಗೌಡ. ಎಸ್, ವಿಜೆ ಪ್ಯಾನ್ ಮಾಡಿ ತೋರಿಸ್ತಾರೆ ನೋಡಿ, ಅದೇ ಒಂದು TT ವಾಹನದಲ್ಲಿ ರಾಜೀವ್ ಗೌಡ ಇದ್ದಾರೆ. ಎಸ್, ರಾಜೀವ್ ಗೌಡ ಅವ್ರನ್ನ ನಾವು ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಆದ್ರೆ ರಾಜೀವ್ ಗೌಡ ಅಭಿಮಾನಿಗಳತ್ತ ಕೈ ಬೀಸಿ ವಿಶ್ ಮಾಡಿದ್ರೆ ಹೊರತಾಗಿ ಮಾತಾಡುವಂತ ಪ್ರಯತ್ನ ಅವರು ಮಾಡಲಿಲ್ಲ. ನೋಡಿ, ಇನ್ನು ಕ್ಲೋಸ್ ವಿಜುವಲ್ ನಾವು ನಿಮ್ಗೆ ತೋರಿಸ್ತಾ ಇದೀವಿ. ರಾಜೀವ್ ಗೌಡ ಅವರನ್ನ ಈಗ ತೋರಿಸೋ ಪ್ರಯತ್ನ ನೋಡಿ. ಕೆಲವೇ ಮಿನಿಟ್ ನಲ್ಲಿ ರಾಜೀವ್ ಗೌಡ ಅವರನ್ನ ನಾವು ಅವರನ್ನ ಹತ್ತಿರ ಹೋಗಿ ಅವರ ಕ್ಲೋಸ್ ವಿಜುವಲ್ ತೋರಿಸೋ ಪ್ರಯತ್ನ ಮಾಡ್ತೀವಿ. ನಮ್ಮ ವಿಜಯ್ ಅವ್ರನ್ನ ಫಾಲೋ ಮಾಡ್ತಾ ಇದ್ರು. ರಾಜೀವ್ ಗೌಡ ವಿಚಾರದಲ್ಲಿ ರಾಜಕಾರಣ ಆಗಿದೆ ಅಂತೇಳಿ ಹೇಳುವಂತ ಅವರದೇ ಪಾರ್ಟಿಯ ಕೆಲವು ಬೆಂಬಲಿಗರು ಹೇಳ್ತಾ ಇದ್ದಾರೆ. 2 ಬಣ ಇದೆ ಚಿಕ್ಕಬಳ್ಳಾಪುರದಲ್ಲಿ. ಒಂದು ಬಣ ರಾಜೀವ್ ಗೌಡ ಅವ್ರನ್ನ ಹೆಣಿಬೇಕು, 2023 ಚುನಾವಣೆಯಲ್ಲಿ ಅವರನ್ನ ಸೋಲಿಸಿದ್ರು. ಈಗ ಮುಂದೆ ಅವ್ರ ರಾಜಕೀಯ ಭವಿಷ್ಯವನ್ನ ಮುಗಿಸಬೇಕು ಅಂತೇಳಿ ಇಷ್ಟೆಲ್ಲ ಮಾಡಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಮಂಜು, ತಮ್ಗನ್ಸುತ್ತಾ ಇದೊಂದು ರಾಜೀವ್ ಗೌಡ ಅವ್ರನ್ನ ಅವ್ರದೇ ಪಾರ್ಟಿಯಲ್ಲಿ ಈ ರೀತಿ ಒಂದು ಷಡ್ಯಂತ್ರ ಮಾಡಿದ್ರು ಅಂತ ಹೇಳಿ ಕಾರ್ಯಕರ್ತರು ಹೇಳ್ತಾ ಇದ್ದಾರಲ್ಲ? ಯಾರು 2 ಬಣ ಅಂತ ಹೇಳಿದ್ರೆ ಯಾರು ಅಂತ? ಖಂಡಿತ ಏನು ಗೊತ್ತಾ ರಂಜಿತ್, 2 ಬಣ ಅಂತಂದ್ರೆ ಹಿಂದೆ ಕೂಡ 2023ನೇ ಇಸ್ವಿಯಲ್ಲಿ ಟಿಕೆಟ್ಗೆ ಒಂದು ಟಿಕೆಟ್ ಏನ್ ಕೊಡಬೇಕಾಗಿತ್ತು, ಆ ಟಿಕೆಟ್ ಸಿಗ್ಲಿಲ್ಲ ಅಂತೇಳಿ ಸಾಕಷ್ಟು ಅಂದ್ರೆ ಅಲ್ಲಿ ಪುಟ್ಟಾಂಜಿನಪ್ಪ ಮತ್ತೆ ಇವರು ರಾಜೀವ್ ಗೌಡ ಇವರಿಬ್ಬರ ನಡುವೆ ಕೂಡ ಟಿಕೆಟ್ ನಡುವೆ ಫೈಟ್ ಆಗಿತ್ತು. ಪುಟ್ಟಾಂಜಿನಪ್ಪನಿಗೆ ಸಾಕಷ್ಟು ಒಂದು ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಒಂದು ಪರ ಇದ್ದಿದ್ದು ಕೂಡ, ಆದ್ರೆ KH ಮುನಿಯಪ್ಪ ಅವರ ಒಂದು ಬಲಗೈ ಬಂಟ ಆಗಿದ್ದಂತಹ ಈತ ಒಂದು 2023ರಲ್ಲಿ ಟಿಕೆಟ್ ತಾನೆ. ಟಿಕೆಟ್ ತಂದಾದಂತ ನಂತರ DCM DK ಶಿವಕುಮಾರ ಬೆಂಬಲ ಇದೆ ಅಂತೇಳಿ ಸಾಕಷ್ಟು ರೀತಿಯಲ್ಲಿ ಶಿಡ್ಲಘಟ್ಟದಲ್ಲಿ ತಾನು ಸರ್ಕಾರ ಇದೆ, ನಮ್ಮ ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಧಮಕಿ ಹಾಕಿ ಈ ರೀತಿಯಾದಂತಹ ಪ್ರಕರಣದಲ್ಲಿ ಇವಾಗ ಸಿಲುಕಿ ಈಗ ಅರೆಸ್ಟ್ ಆಗಿರುವಂತದ್ದು. ರಂಜಿತ್, ಥ್ಯಾಂಕ್ ಯು. ವಿಜಯ್, ನಮ್ಮ ವೆಹಿಕಲ್ ಅನ್ನು ತೋರಿಸ್ತಾ ಹೋದ್ರೆ ನೋಡಿ, ಈಗ ಈ ದೃಶ್ಯಕ್ಕೆ ನೀವು ಗಮನಿಸ್ತಾ ಇದ್ರೆ ಈಗ ಕೋರ್ಟ್ ಹತ್ರ ಹೋಗ್ತಾ ಇರುವಂತ ನೇರ ದೃಶ್ಯಾವಳಿಯನ್ನ ತಾವು ಗಮನಿಸ್ತಾ ಇದ್ರಿ. ರಾಜೀವ್ ಗೌಡ 13 ದಿನಗಳ ನಂತರ ಧಮಕಿ ಹಾಕಿ ರಾಜೀವ್ ಗೌಡ ಪರಾರಿಯಾಗಿ ಕೇರಳ ಮತ್ತು ಮಂಗಳೂರಿನಲ್ಲಿ ಓಡಾಡಿ ತನ್ನ ಸ್ನೇಹಿತ ಮತ್ತೆ ಉದ್ಯಮಿ ಮೈಕಲ್ ಜೊತೆಗೆ ಸೇರ್ಕೊಂಡು ಇಷ್ಟು ದಿನಗಳ ಕಾಲ ಪೊಲೀಸರ ಜೊತೆಗೆ ಕಣ್ಣಾಮುಚ್ಚಾಲೆ ಆಟ ಆಡಿ ಈಗ ಕೇರಳದ ಮಣಪುರಂನಲ್ಲಿ ಇನ್ನೂ ಕ್ಲೋಸ್ ವಿಜುವಲ್ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಇದೇ ವಾಹನ ನಾವೀಗ ಬೀಟ್ ಮಾಡಿದೀವಿ, ಈಗ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಇದೇ ಪೊಲೀಸ್ ವಾಹನದಲ್ಲಿ ರಾಜೀವ್ ಗೌಡ ಅವರು ಹೋಗ್ತಾ ಇದ್ದಾರೆ. ರಾಜೀವ್ ಗೌಡ ಅವರು ಹೋಗ್ತಾ ಇರುವಂತ ಪೊಲೀಸ್ ವಾಹನ ಇದೆ. ರೈಟ್ ತಗೊಂಡ್ರೆ ನಿಮ್ಗೆ ಫೇಸ್ ತೋರುತ್ತೆ. ರೈಟ್ಗೂ ಕೂಡ ತಗೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತೀವಿ. ರಾಜೀವ್ ಗೌಡ ಹೋಗ್ತಾ ಇರುವಂತ ವಾಹನ ಇದೆ. ಪೊಲೀಸರು, ಹಿರಿಯ ಪೊಲೀಸ್ ಅಧಿಕಾರಿಗಳು ಮುಂದ್ಗಡೆ ಇದ್ದಾರೆ. ಹಿಂದ್ಗಡೆ ರಾಜೀವ್ ಗೌಡ ಅವರ ಈ TT ವಾಹನ ಇದೆ. ಇದರಲ್ಲಿ ರಾಜೀವ್ ಗೌಡ ಬಿಳಿ ಕ್ಯಾಪ್ ಹಾಕೊಂಡು ಕೂತಿದ್ದಾರೆ. ನಾವು ತೋರಿಸ್ತಾ
ತೋರಿಸ್ತೀವಿ. ರಾಜೀವ್ ಗೌಡ ಅವರು ಧಮ್ಕಿ ಹಾಕಿ 13 ದಿನದ ನಂತರ ಈಗ ಬಂಧನ ಆಗಿ ಅವರ ಮೆಡಿಕಲ್ ಚೆಕಪ್ ಆಗಿ ನ್ಯಾಯಾಧೀಶರ ಮುಂದೆ ರಾಜೀವ್ ಗೌಡ ಅವರನ್ನ ಪ್ರೊಡ್ಯೂಸ್ ಮಾಡುವಂತ ಸಂದರ್ಭದಲ್ಲಿ ರಾಜೀವ್ ಗೌಡ ಅವರು ಈಗ ಈ ಹೊತ್ತಿಗೆ ಹೇಗಿದ್ದಾರೆ ಅನ್ನೋದನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಅವರ ಹಿಂದ್ಗಡೆ ಬರ್ತಾ ಇದ್ದು ಅಂದ್ರೆ ಈ ವೆಹಿಕಲ್ ನ ಹಿಂದ್ಗಡೆ ಕಾಂಗ್ರೆಸ್ನ ಕಾರ್ಯಕರ್ತರು ಅವರ ಬೆಂಬಲಿಗರ ವಾಹನ ಬರ್ತಾ ಇತ್ತು ಅನ್ನೋದು. ಎಸ್ ಎಸ್ ಬಹುಶಃ ಇದು ಮಂಜು, ಇದು ತಾವು ಯಾವ ರೂಟ್ ಇದು ಹೇಳಿ? ಖಂಡಿತ ರಂಜಿತ್, ಇದು ಶಿಡ್ಲಘಟ್ಟ ಒಂದು ಜಿಎಂಎಫ್ಸಿ ಕೋರ್ಟ್ಗೆ ಕರ್ಕೊಂಡು ಹೋಗ್ಲು ಆಗುತ್ತೆ ಅಂತಕ್ಕಂತ ಮಾತನ್ನ ಹೇಳಲಾಗ್ತಾ ಇತ್ತು. ಆದರೆ ಈಗ ಹೋಗ್ತಾ ಇರ್ತಕ್ಕಂಥದ್ದು ಈಗ ಗುಡಿಬಂಡೆ ಅಂದ್ರೆ ಏನು ಹೈದರಾಬಾದ್ ರಸ್ತೆ ಬಾಗೇಪಲ್ಲಿ ರಸ್ತೆಯಲ್ಲಿ ಹೋಗ್ತಾ ಇದೆ. ಶಿಡ್ಲಘಟ್ಟ ರಸ್ತೆಗೆ ಯಾಕೆ ಪೊಲೀಸರು ಹೋಗ್ಲಿಲ್ಲ ಅಂತಕ್ಕಂಥದ್ದು ಕೂಡ ಈಗ ಅನುಮಾನ ಮೂಡ್ತಾ ಇದೆ. ಜೊತೆಗೆ ನಾವು ನೋಡಬಹುದು ಅವರ ಬೆಂಬಲಿಗರ ಕಾರು ಕೂಡ ಅದರ ಹಿಂದೆನೆ ಕೂಡ ಹೋಗ್ತಾ ಇದೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಈಗ ಸಾಕಷ್ಟು ಕುತೂಹಲ ಇರುವಂತದ್ದು. ಯಾಕೆಂತಂದ್ರೆ ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ಗೆ ಅವ್ರನ್ನ ಕರ್ಕೊಂಡೋಗಿ ಈಗ ಅಲ್ಲಿ ನ್ಯಾಯಾಧೀಶರ ಮುಂದೆ ಸರಿಸುಮಾರು 3 ಗಂಟೆಗೆ ಹಾಜರುಪಡಿಸುವಂತಹ ಕೆಲಸ ಆಗ್ಬೇಕಾಗಿತ್ತು. ಆದ್ರೆ ಅವರ ಬೆನ್ನು ಅಂದ್ರೆ ಈಗ ನೋಡಬಹುದು ದೃಶ್ಯಗಳಲ್ಲಿ ಆ ಒಂದು ಪೊಲೀಸು ಆ ಒಂದು ವಾಹನದ ಹಿಂದೆ ರಾಜೀವ್ ಗೌಡ ಬೆಂಬಲಿಗನ ಒಬ್ಬ ಒಂದು ಇನ್ನೋವಾ ಕಾರು ಏನು ನಮ್ಮ ಚೇಂಜ್ ಮಾಡ್ಲಿಕ್ಕೂ ಬಿಡ್ತಾ ಇಲ್ಲ, ಆ ರೀತಿಯಾದ ಉದ್ದಟತನನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಮಾಧ್ಯಮವನ್ನ ಅವಾಯ್ಡ್ ಮಾಡೋ ಕೆಲಸವನ್ನ ರಾಜೀವ್ ಗೌಡ ಮತ್ತು ಅವರ ಬೆಂಬಲಿಗರು ನಿರಂತರವಾಗಿ ಮಾಡ್ತಾ ಇದ್ರು. ನಾವು ರಾಜೀವ್ ಗೌಡ ಅವರ ಫೇಸ್ ತೋರಿಸೋದಕ್ಕೆ ರಾಜೀವ್ ಗೌಡರನ್ನ ಮಾತಾಡಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅವ್ರ ಬೆಂಬಲಿಗರು ನಮ್ಮನ್ನು ತಡಿತಾ ಇದ್ರು. ಈಗ ನೋಡಿ, ರಾಜೀವ್ ಗೌಡ ಅವರು ಹೋಗ್ತಾ ಇರುವಂತ ವಾಹನದ ಹಿಂಭಾಗದಲ್ಲೇ ಅವರ ಬೆಂಬಲಿಗರ ವಾಹನವು ಕೂಡ ಈ ಇನ್ನೋವಾ ಕ್ರಿಸ್ಟ ಗಾಡಿ ಹೋಗ್ತಾ ಇದೆ. ನಾವೇನಾದ್ರೂ ಮುಂದ್ಗಡೆ ಹೋದ್ರೆ ಅವ್ರು ರೈಟ್ ತಗೋತಾರೆ, ಹಿಂದ್ಗಡೆ ಹೋಗ್ಲಿಕ್ಕೂ ಕೂಡ ಬಿಡ್ತಾ ಇಲ್ಲ. ಇದೇ ವಾಹನ KA03NL4644 ಇನ್ನೋವಾ ಕ್ರಿಸ್ಟ, ಆ ಕ್ರಿಸ್ಟ ಮುಂದ್ಗಡೆ ಇರೋದೇ ರಾಜೀವ್ ಗೌಡ ಇದ್ದಂತ ಇದೇ ಟಿಟಿ. ನೋಡಿ, ರಾಜೀವ್ ಗೌಡ ಅವರನ್ನ ಈಗ ಬಹುಶಃ ಮಾರ್ಗ ಬದಲಾಯಿಸಿ ಅವ್ರನ್ನ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮುಂದ್ಗಡೆ ಪೊಲೀಸರ ಮತ್ತೊಂದು ಬೊಲೆರೋ ವಾಹನವು ಕೂಡ ಇದೆ. ಅವರ ಪಕ್ಕದಲ್ಲಿರೋದೇ ರಾಜೀವ್ ಗೌಡ ಅವರ ಬೆಂಬಲಿಗರ ವಾಹನ. ಅದರಲ್ಲಿ ಒಂದು 5 ರಿಂದ 6 ಜನ ಒಳಗಡೆ ಕೂತಿದ್ದಾರೆ ಇನ್ನೋವಾ ಕ್ರಿಸ್ಟ ವಾಹನದಲ್ಲಿ. ನೋಡಿ, ನಾವು ಮುಂದ್ಗಡೆ ಏನಾದ್ರೂ ಹೋಗೋ ಅಥವಾ ಅವ್ರನ್ನ ಓವರ್ಟೇಕ್ ಮಾಡೋ ಪ್ರಯತ್ನ ಮಾಡಿದ್ರೆ ನಮ್ಮ ಕಾರನ್ನ ಟಚ್ ಮಾಡೋದಕ್ಕೆ ಬರ್ತಾರೆ. ನೋಡಿ, ಅದೇ ವಾಹನದಲ್ಲಿ ರಾಜೀವ್ ಗೌಡ ಇದೆ. ರಾಜೀವ್ ಗೌಡನ್ ಗನಂದಾರಿ ಕೆಲಸ ಮಾಡಿ ಇವತ್ತು ಪೊಲೀಸರ ಅತಿಥಿ ಆಗಿದ್ದಲ್ಲ, ಓರ್ವ ಪೌರಾಯುಕ್ತೆಗೆ, ಶಿಡ್ಲಘಟ್ಟದ ಪೌರಾಯುಕ್ತ ಅಮೃತ ಗೌಡಗೆ ಧಮಕಿ ಹಾಕಿ ಶಿಡ್ಲಘಟ್ಟದಲ್ಲಿ ಈ ರೀತಿ ಗನಂದಾರಿ ಕೆಲಸ ಮಾಡಿ ಕೇವಲ ಯಾವುದೋ ಒಂದು ಪಿಕ್ಚರ್ನ ಯಾರದೋ ಒಬ್ಬರನ್ನ ಓಲೈಸೋಕ್ ಹೋಗಿ ರಾಜೀವ್ ಗೌಡ ಧಮಕಿ ಹಾಕಿ ನಿಮ್ಮ ಸುಟ್ಟಾಕ್ಬಿಡ್ತೀನಿ, ಚಪ್ಪಲಿ ಹಾರ ಹಾಕ್ತೀನಿ ಅಂತ ಹೇಳಿ ರಿಪಬ್ಲಿಕ್ ಶಿಡ್ಲಘಟ್ಟ ಅನ್ನೋ ರೀತಿಯಲ್ಲಿ ನಡ್ಕೊಂಡಂತ ರಾಜೀವ್ ಗೌಡ ಈಗ ರಾಜೀವ್ ಗೌಡ ಅವ್ರನ್ನ ಮತ್ತೊಂದು ಕಾರ್, ಇದು ಕೂಡ ಅವರ ಬೆಂಬಲಿಗರ ಕಾರೇ, ಅವರು ಕೂಡ ನಿರಂತರವಾಗಿ ಬರ್ತಾ ಇದ್ದಾರೆ. ಅವರು ಕೂಡ ಚೇಸ್ ಮಾಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಾವು ಲೆಫ್ಟ್ ಹೊಡ್ಕೊಂಡು ಅವ್ರನ್ನ ಬೀಟ್ ಮಾಡೋ ಕೆಲಸ ಮಾಡ್ತೀವಿ. ಈಗ ನಮ್ಮ ಪ್ರತಿನಿಧಿ ನಿಮ್ಗೆ ನಮ್ಮ ವಿಜಯ್ ತೋರಿಸ್ತಾ ಇದ್ದಾರೆ ರಾಜೀವ್ ಗೌಡ ಅವರ ವಾಹನವನ್ನ. ಈಗ ನಾವು ಇನ್ನೂ ಕ್ಲೋಸ್ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ನೋಡಿ, ಎಕ್ಸಾಕ್ಟ್ ಆಗಿ ಇದೆ KA40G0715. ನಮ್ಮ ಡ್ರೈವರ್ ನಿಮ್ಗೆ ಇನ್ನೂ ಕ್ಲೋಸ್ ಆಗಿ ಮೂವ್ ಮಾಡಿ ಲೆಫ್ಟ್ ರೈಟ್ ಹೋಗಿ ರಾಜೀವ್ ಗೌಡ ಅವ್ರನ್ನ ನಿಮ್ಗೆ ತೋರಿಸಬಹುದು. ರೈಟ್ ಹೋಗಿ, ಎಸ್ 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 ಒಂದು ಸಲ ತೋರಿಸೋಣ ರಾಜೀವ್ ಗೌಡ ಅವ್ರನ್ನ. ಎಸ್, ನೋಡಿ, ಕ್ಯಾಪ್ ಹಾಕೊಂಡು, ವೈಟ್ ಕ್ಯಾಪ್ ಹಾಕೊಂಡು ಕೂತಿದ್ದಾರೆ ರಾಜೀವ್ ಗೌಡ. ಇನ್ನು ಸ್ವಲ್ಪ ಸ್ಪೀಡ್ ಆಗಿ ಹೋಗಿ, ಇನ್ನು ಸ್ವಲ್ಪ. ವೈಟ್ ಕ್ಯಾಪ್ ಹಾಕಿ ರಾಜೀವ್ ಗೌಡ ಅವರು ಒಳಗಡೆ ಕೂತಿದ್ರೆ ರಾಜೀವ್ ಗೌಡ ಅವರ ಹಿಂದೆ ಹೋಗ್ತಾ ಇರುವಂತದ್ದು ಇದು ಕ್ರಿಸ್ಟ ಗಾಡಿ. ನಮ್ಗೆ ಅವ್ರ ಮುಖ ತೋರಿಸ್ಲಿಕ್ಕೆ ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅವ್ರ ಹಿಂದ್ಗಡೆ ಹೋಗ್ತಿರೋದು ಅವರ ಬೆಂಬಲಿಗನ ವಾಹನ. ಅವನ ವಾಹನ ನಮ್ ಗಾಡಿ ಮೂವ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ. ಎಸ್ ಎಸ್ ಈ ಹೊತ್ತಿಗೆ ಈಗ ರಾಜೀವ್ ಗೌಡ ಅವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಿರ್ಬೋದು ಮಂಜುನಾಥ್? ಖಂಡಿತ ರಂಜಿತ್, ಇದು ನಮಗೂ ಕೂಡ ಈಗ ಕುತೂಹಲ ಅನಿಸ್ತಾ ಇದೆ. ಯಾಕೆಂತಂದ್ರೆ ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ಗೆ ರಾಜೀವ್ ಗೌಡರನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಯಾಕೆ ಈಗ ರೂಟ್ ಬದಲಿಸಿದ್ದಾರೆ ಅಂತಕ್ಕಂಥದ್ದು ಕೂಡ ಸಾಕಷ್ಟು ಅನುಮಾನ ಮೂಡಿರುವಂತದ್ದು, ಪೊಲೀಸರ ನಡೆ ಕೂಡ ಅನುಮಾನ ಮೂಡಿರುವಂತದ್ದು. ಯಾಕೆಂದ್ರೆ ಈಗಾಗಲೇ ಮೆಡಿಕಲ್ ಟೆಸ್ಟ್ ಆದ ನಂತರ 3 ಗಂಟೆಗೆ ರಾಜೀವ್ ಗೌಡನನ್ನ ಸೀದಾ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಬೇಕಾಯಿತು. ಆದ್ರೆ ಈಗ ಪೆರೇಸ್ ಅಂದ್ರೆ ಇದು ಬಾಗೇಪಲ್ಲಿಗೆ ಹೋಗ್ತಕ್ಕಂಥ ಹೈದರಾಬಾದ್ ರಸ್ತೆಯಲ್ಲಿ ಯಾಕೆ ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಈಗ ಕುತೂಹಲ ಇರುವಂತದ್ದು. ಮೂಲತಃ ಏನಾದ್ರೂ ಈ ಹಿಂದೆ ಏನು ರಾಜೀವ್ ಗೌಡನ ಇಲ್ಲಿಂದ ಏನಾದ್ರೂ ಎಸ್ಕೇಪ್ ಆಗಿದ್ನ ಅಥವಾ ಅದಕ್ಕೆ ಏನಾದ್ರೂ ಮಾಜರ್ ಮಾಡ್ಕೊಂಡು ಕರ್ಕೊಂಡು ಬರ್ಲಿಕ್ಕೆ ಅಂದ್ರೆ ಮಾಜರ್ ಮಾಡಿ ನಂತರ ಜೆಎಂಎಫ್ಸಿ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಅನುಮಾನ ಕೂಡ ಇರುವಂತದ್ದು. ಆದ್ರೆ ಪೊಲೀಸರು ಕೂಡ ಇನ್ನ ಸ್ಪಷ್ಟಪಡಿಸ್ತಾ ಇಲ್ಲ. ಈಗ ನೇರವಾಗಿ ಈಗ ಬಾಗೇಪಲ್ಲಿ ಕಡೆ ಈಗಾಗಲೇ ಒಂದು ಏನು ರಾಜೀವ್ ಗೌಡನನ್ನ ಕರ್ಕೊಂಡು ಹೊಟ್ಟಿರ್ತಕ್ಕಂಥ ಪೊಲೀಸ್ ವಾಹನ ನೇರವಾಗಿ ಬಾಗೇಪಲ್ಲಿ ಕಡೆ ಹೋಗ್ತಾ ಇದೆ. ಅಂದ್ರೆ ಪೆರೇಸ್ ಅಂದ್ರೆ ಗ್ರಾಮದತ್ತ ಈ ಭಾಗದಲ್ಲಿ ಹೋಗ್ತಾ ಇದೆ. ಆದ್ರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ಕೂಡ ಕುತೂಹಲ ಇರುವಂತದ್ದು ರಂಜಿತ್. ಎಸ್, ಎಕ್ಸಾಕ್ಟ್ಲಿ. ನೀವ್ ಹೇಳ್ದಂಗೆ ಮಹಜರ್ ಏನಾದ್ರೂ ಮಾಡಿ ಆನಂತರ ಪ್ರೊಡ್ಯೂಸ್ ಮಾಡ್ತಾರಾ, ಇದು ಕೂಡ
ಕೂಡ ಕ್ವಶನ್ ಮಾರ್ಕ್. ಈಗ ಈ ಟಿಟಿ ವಾಹನ ಹೋಗ್ಬೇಕಾಗಿದ್ದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗಿತ್ತು. ಸಹಜವಾಗಿ ಈಗ ಮೆಡಿಕಲ್ ಆದ ನಂತರ ನೆಕ್ಸ್ಟ್ ಪ್ರೊಸೆಸ್ ಅದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ನ್ಯಾಯಾಧೀಶರು ಏನಾದ್ರು ಜುಡಿಷಿಯಲ್ ಕಸ್ಟಡಿ ಕೊಟ್ರೆ ಅದು ಜೈಲಿಗೆ ಜೇಸಿ ಕಳಿಸ್ತಾರೆ. ಇಲ್ಲ ಅಂತ ಹೇಳಿದ್ರೆ ನ್ಯಾಯಾಂಗ ಬಂಧನ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬೇಕಾಗುತ್ತೆ. ಸಹಜವಾಗಿ ಈ ಪ್ರಕರಣದಲ್ಲಿ ರಾಜೀವ್ ಗೌಡ ಇನ್ನೂ ಮೊಬೈಲ್ ಅನ್ನ ಸರೆಂಡರ್ ಮಾಡಿಲ್ಲ. ಜೊತೆಗೆ ರಾಜೀವ್ ಗೌಡ ಅವರ ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಈಗ FSL ಅವರು ಕಲೆಕ್ಟ್ ಮಾಡಿದ್ದಾರೆ. ಇನ್ನು ಮುಂದಿನ ಪ್ರೋಸೆಸ್ ಆಗಬೇಕಾಗಿರೋದ್ರಿಂದಾಗಿ ಬಹುಶಃ ರಾಜೀವ್ ಗೌಡ ಅವರ ಮುಂದಿನ ಕಾನೂನು ಪ್ರಕ್ರಿಯೆಗಳು ಹೇಗಿರುತ್ತೆ ಅನ್ನೋದು ಈಗ ಒಂದಿಷ್ಟು ಕುತೂಹಲ ಇದೆ. ಆದ್ರೆ ಈ ರೋಡ್ ನಲ್ಲಿ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ರಾಜೀವ್ ಗೌಡ ಅವ್ರನ್ನ ಅನ್ನೋದು ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಆದ್ರೆ ಈ ರಾಜೀವ್ ಗೌಡ ಅವ್ರನ್ನ ಕರ್ಕೊಂಡು ಹೋಗ್ತಿರೋದು ಪೊಲೀಸರು. ಆದ್ರೆ ಹಿಂದ್ಗಡೆ ಹೋಗ್ತಾ ಇರುವಂತ ಇದೊಂದು ಇನೋವಾ ಕ್ರಿಸ್ಟಾ ಗಾಡಿ ಇದೆಯಲ್ಲ, ಅವರನ್ನ ಮಾಧ್ಯಮ ಅವಾಯ್ಡ್ ಮಾಡಬೇಕು ಅನ್ನೋ ರೀತಿಯಲ್ಲಿ, ಅಂದ್ರೆ ಅವ್ರನ್ನ ಮಾಧ್ಯಮದಲ್ಲಿ ತೋರಿಸಬಾರ್ದು ಅನ್ನೋ ರೀತಿಯಲ್ಲಿ ಅವರು ಇಲ್ಲಿ ಬಿಹೇವ್ ಮಾಡ್ತಿರೋದು ನಮ್ಗೆ ಕಾಣಿಸ್ತಾ ಇದೆ. ಇದೇ KS03 NL4644 ಅನ್ನೋ ವೆಹಿಕಲ್. ರಾಜೀವ್ ಗೌಡ ಅವರ ವಿಜುವಲ್ ಬಹುಶಃ ನಮ್ಮ ರಿಪಬ್ಲಿಕ್ ನಲ್ಲಿ ಫಸ್ಟ್ ಆನ್ ರಿಪಬ್ಲಿಕ್ ನಲ್ಲಿ ಅವರು ವೈಟ್ ಕ್ಯಾಪ್ ಹಾಕಿ ಬ್ಲಾಕ್ ಟಿ ಶರ್ಟ್ ಹಾಕಿ ಬ್ಲಾಕ್ ಪ್ಯಾಂಟ್ ಹಾಕಿ ಇದ್ರು. ಅವರನ್ನ ನಾವು ನಿಮ್ಗೆ ಲೈವ್ ದೃಶ್ಯಗಳಲ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಈಗ ನೋಡಬಹುದು ನೀವು ಮುಂದ್ಗಡೆ ಒಂದು ಬೊಲೆರೋ ವಾಹನ ಇದೆಯಲ್ಲ, ಆ ಬೊಲೆರೋ ವಾಹನದ ಹಿಂದೆ ಹೋಗ್ತಾ ಇರೋದು ಟಿಟಿ. ಆ ಟಿಟಿ ನೋಡಿ ಈಗ ಇನ್ನು ಕೂಡ ಇವಾಗ ನಿಮ್ಗೆ ತೋರಿಸ್ತೀವಿ ನೋಡಿ. ರಾಜೀವ್ ಗೌಡ ಅವರು ವೈಟ್ ಕ್ಯಾಪ್ ಹಾಕಿ ಕೂತಿದ್ದಾರೆ. ಅವರ ದೃಶ್ಯವನ್ನ ತಾವು ನೋಡ್ತಾ ಇದ್ರಿ. ಕೈಯಲ್ಲಿ ಮೊಬೈಲ್ ಇದೆ, ರಾಜೀವ್ ಗೌಡ ಅವರ ಕೈಯಲ್ಲಿ ಮೊಬೈಲ್ ಇದ್ದಂಗೆ ಕಾಣಿಸ್ತಾ ಇದೆ. ಮೊಬೈಲ್ ಆಪರೇಟ್ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ನೋಡಬಹುದು. ರಾಜೀವ್ ಗೌಡ ಅವರು ಟಿ ಶರ್ಟ್ ಹಾಕಿದ್ದಾರೆ. ಟಿ ಶರ್ಟ್ ಹಾಕಿ ಕೂತು ಪಕ್ಕದಲ್ಲಿ ಪೊಲೀಸ್ ಇದ್ದಾರೆ, ನಗ್ತಾ ಇದ್ದಾರೆ. ಅವ್ರಿಗೆ ಏನಾಗಿದೆ, ನಾನು ಮಾಡಿದ ತಪ್ಪು ಸರಿ ಅನ್ನೋದ್ರ ಬಗ್ಗೆ ಬಹುಶಃ ಏನೂ ಇದ್ದಂಗಿಲ್ಲ ಅಂತ ಅನ್ಸುತ್ತೆ. ಪೊಲೀಸರು ಅವ್ರನ್ನ ಗಾರ್ಡ್ ಮಾಡ್ತಾ ಇದ್ದಾರೆ, ಸುತ್ತಮುತ್ತ ಇದ್ದಾರೆ ನೋಡಿ. ಎಕ್ಸ್ಕ್ಲೂಸಿವ್ ದೃಶ್ಯ ಇದು, ಯಾವ ಚಾನಲ್ ಅಲ್ಲೂ ಇಲ್ಲ. ರಿಪಬ್ಲಿಕ್ ಕನ್ನಡ ಬಿಟ್ರೆ ಬೇರೆ ಯಾವ ಚಾನಲ್ ಕೂಡ ಇಷ್ಟು ಕ್ಲೋಸ್ ಆಗಿ ನಿಮ್ಗೆ ರಾಜೀವ್ ಗೌಡ ಅವರ ಮೂವ್ಮೆಂಟ್ ಅನ್ನ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇಲ್ಲ. ಎಕ್ಸಾಕ್ಟ್ಲಿ ರಿಪಬ್ಲಿಕ್ ಕನ್ನಡ ಮಾತ್ರ ಈ ಹೊತ್ತಿಗೆ. ರಿಪಬ್ಲಿಕ್ ಕನ್ನಡ ಏನೇ ಸುದ್ದಿ ಮಾಡಿದ್ರು ಕೂಡ ರೂಟ್ ಲೆವೆಲ್ ನಾವು ಕವರೇಜ್ ಮಾಡ್ತೀವಿ, ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತೀವಿ ನೋಡಿ. ಈಗಲೂ ಕೂಡ ಅಷ್ಟೇ, ರಾಜೀವ್ ಗೌಡ 14 ದಿನಗಳ ಕಾಲ ಎಲ್ಲಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಆದ್ರೆ ರಿಪಬ್ಲಿಕ್ ಕನ್ನಡ ಕೆಲವು ಮಾಹಿತಿಯನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ ಮುಂದೆ ತಿಳಿಸಿತ್ತು. ಈಗ ರೈಟ್ ಹೋದ್ರೆ ನಿಮ್ಗೆ ಬಹುಶಃ ರಾಜೀವ್ ಗೌಡ ಅವರ ದೃಶ್ಯಗಳು ಕಾಣಿಸಬಹುದು ಅಂತ ಹೇಳಿಸುತ್ತೆ, ಕ್ಯಾಮ್ರಾಗೆ ಪ್ಯಾಚ್ ಆಗಬಹುದು ಅಂತ ಅನ್ಸುತ್ತೆ ನೋಡಿ. ಇನ್ನೂ ಕೂಡ ಕ್ಲೋಸ್ ಆಗಿ ರಾಜೀವ್ ಗೌಡರನ್ನ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಹೋಗ್ತೀವಿ. ರಾಜೀವ್ ಗೌಡ ಅವ್ರು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ರಾಜೀವ್ ಗೌಡ್ರು ನೋಡಿ, ಈ ದೃಶ್ಯದಲ್ಲಿ ತಾವು ನೋಡ್ತಿರೋ ಹಾಗೆ ರಾಜೀವ್ ಗೌಡ್ರು ಮಾತಾಡ್ತಿದ್ದಾರೆ, ಪೊಲೀಸರ ಜೊತೆ ಮಾತಾಡ್ತಿದ್ದಾರೆ. ವೈಟ್ ಕ್ಯಾಪ್ ಹಾಕಿ ಕೂತಿದಾರಲ್ಲ ಅವರೇನೆ, ಆ ಕ್ಯಾಪ್ ಅಲ್ಲಿ ನೈಕ್ ಕಂಪನಿಯ ವೈಟ್ ಕ್ಯಾಪ್ ಹಾಕಿ ಕೂತಿದಾರಲ್ಲ ಅವರೇ ರಾಜೀವ್ ಗೌಡ್ರು. ರಿಪಬ್ಲಿಕ್ ಕನ್ನಡ ಫಸ್ಟ್ ಆನ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಮುಂದ್ಗಡೆ ಇರೋದು ಪೊಲೀಸ್ ವಾಹನ, ಹಿಂದ್ಗಡೆ ಇರೋದು ರಾಜೀವ್ ಗೌಡರನ್ನ ಕರ್ಕೊಂಡು ಹೋಗ್ತಿರುವಂತ ಇದೊಂದು ಟಿಟಿ ಹಿಂದ್ಗಡೆ ರಿಪಬ್ಲಿಕ್ ಕನ್ನಡ ಬರ್ತಾ ಇದೆ. ಹಿಂದ್ಗಡೆ ನಾವು ಅವರ ಬೆಂಬಲಿಗರ ಕಾರನ್ನ ಓವರ್ಟೇಕ್ ಮಾಡಿ ಮುಂದ್ಗಡೆ ಹೋಗ್ತಾ ಇದೀವಿ. ಇದು ನ್ಯಾಷನಲ್ ಹೈವೇ. ಇದು ಈ ಹೈವೇಯಲ್ಲಿ ನೀವು ಹೋಗ್ತಿರೋ ಹಾಗೆ ಪೊಲೀಸ್ ವಾಹನವು ಮುಂದ್ಗಡೆ ಹೋಗ್ತಾ ಇದೆ. ಅದ್ರ ಹಿಂದ್ಗಡೆ ಮತ್ತೊಂದು ಕಾರ್ ಬಂತಲ್ಲ, ಇದು ರಾಜೀವ್ ಗೌಡ ಅವರ ಬೆಂಬಲಿಗನ ಕಾರು ನೋಡಿ. ಇವ್ರೀಗ ನಮಗೆ ಮುಂದೆ ಹೋಗ್ಲಿಕ್ಕೆ ಬಿಡಲ್ಲ ನೋಡಿ. ಯಾಕಂತ ಹೇಳಿದ್ರೆ ಆತ ನಮ್ಮನ್ನ ಅಲ್ಲಿ ತಡಿತಾನೆ ನೋಡಿ. ಇಂಡಿಕೇಟರ್ ಹಾಕಿದ್ದಾರೆ, ನಮ್ಗೆ ಹೋಗ್ಲಿಕ್ಕೆ ಬಿಡಲ್ಲ ಆತ. ಲಾಕ್ ಮಾಡೋದು, ವೆಹಿಕಲ್ ಲಾಕ್ ಮಾಡೋದು ಅಂತಾರಲ್ಲ ಹಾಗೆ ನೋಡಿ. ಇದೇ ವೈಟ್ ಬಿಳಿ ಬಣ್ಣದ ಕಾರು. ಆದ್ರೆ ರಿಪಬ್ಲಿಕ್ ಕನ್ನಡ ಕೇವಲ ನಾವು ಕವರೇಜ್ ನಲ್ಲಿ ಮಾತ್ರ ಫಾಸ್ಟ್ ಅಲ್ಲ, ನಾವು ಎಲ್ಲದರಲ್ಲೂ ಕೂಡ ಓವರ್ಟೇಕ್ ಆಗಿರ್ಲಿ ಮತ್ತೊಂದಾಗಿರ್ಲಿ ಎಲ್ಲದರಲ್ಲೂ ಕೂಡ ನಂಬರ್ 1 ರಿಪಬ್ಲಿಕ್ ಕನ್ನಡ. ಹಾಗಾಗಿ ನಾವು ಮತ್ತೆ ಅವ್ರನ್ನ ಈಗ ಹೈಜಾಕ್ ಮಾಡಿ ಮುಂದೆ ಬಂದಿದ್ದೀವಿ. ಇದೇ ಪೊಲೀಸ್ ವಾಹನದ ಹಿಂದ್ಗಡೆ ನಾವೀಗಿದ್ದೀವಿ. ಮುಂದ್ಗಡೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರಿಗೆ ಗಾರ್ಡ್ ಎಸ್ಕಾರ್ಟ್ ಮಾಡ್ತಾ ಇದ್ದಾರೆ. ಹಿಂದ್ಗಡೆ ಇರೋದು ರಾಜೀವ್ ಗೌಡ ಅವರು ಹೋಗ್ತಾ ಇರುವಂತ ಇದೇ ಪೊಲೀಸ್ ಟಿಟಿ. ರೈಟ್ ಸೈಡ್ ಅಲ್ಲಿ ಹೋದ್ರೆ ಮತ್ತು ನಿಮ್ಗೆ ಇನ್ನೂ ಕ್ಲೋಸ್ಲಿ ವಿಜುವಲ್ ಸಿಗಬಹುದು. ನಮ್ಮ ಡ್ರೈವರ್ ಸಂತೋಷ್ ರೈಟ್ ಸೈಡ್ ಹೋದ್ರೆ ನಿಮ್ಗೆ ಇನ್ನೂ ಕೂಡ ರಾಜೀವ್ ಗೌಡ ಅವರನ್ನ ತೋರಿಸುವಂತ ಪ್ರಯತ್ನ ಸಾಧ್ಯ ಆಗಬಹುದು ಅಂತ ಅನ್ಸುತ್ತೆ. ಮತ್ತೊಮ್ಮೆ ಈಗ ರಾಜೀವ್ ಗೌಡ ಅವರನ್ನ ನಾವು ನಿಮ್ಗೆ ಕ್ಲೋಸ್ಲಿ ವಿಜುವಲ್ ತೋರಿಸ್ತಾ ಇದೀವಿ. ದೃಶ್ಯದಲ್ಲಿ ತಾವು ನೋಡ್ತಿರೋ ಹಾಗೆ ಇದು ಇಲ್ಲಿ ಬಹುಶಃ ರೈಟ್ ತಗೋತಿದ್ದಾರೆ. ಬಹುಶಃ ಇದು ರೈಟ್ ಎಲ್ಲಿ ಹೋಗುತ್ತೆ ಮಂಜು? ಖಂಡಿತ ರಂಜಿತ್, ಈಗ ಏನು ರಾಜೀವ್ ಗೌಡರನ್ನ ಶಿಡ್ಲಘಟ್ಟಕ್ಕೆ ನೇರವಾಗಿ ಮತ್ತೊಂದು ರೂಟ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ರಾಜೀವ್ ಗೌಡ ನಾವು ಬೆಂಬಲಿಗರಾಗಿರ್ಬೋದು, ಜೊತೆಗೆ ಸಾಕಷ್ಟು ಜನ ಏನಾರ ರಸ್ತೆಯಲ್ಲಿ ಸಾಕಷ್ಟು ಗಲಾಟೆ ಗದ್ದಲ ಆಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಈಗ ಪೈಲ್ಗುರ್ಕಿ ಅಂತಕ್ಕಂಥ ಗ್ರಾಮ ಏನಿದೆ ಇದರಿಂದ ದಿಬ್ಬುರಳ್ಳಿ ರೋಡ್ಗೆ ಅಟ್ಯಾಚ್ ಆಗುತ್ತೆ. ಈ ಒಂದು ಮುಖಾಂತರ ಕರ್ಕೊಂಡು ಹೋದ್ರೆ ನೇರವಾಗಿ JMFC ಕೋರ್ಟ್ಗೆ ಹೋಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಇವರು ಬೇರೆ ಪ್ಲಾನ್ ಮುಖಾಂತರ ಇವಾಗ ಮಾಡ್ಕೊಂಡು ಪೊಲೀಸರು ಕೂಡ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ರಂಜಿತ್. ಇದು ಇಲ್ಲಿಂದ JMFC ಕೋರ್ಟ್ಗೆ ಎಷ್ಟು ದೂರ ಆಗುತ್ತೆ, ಎಷ್ಟು ಕಿಲೋಮೀಟರ್ ಇದೆ ಮಂಜು? ಈಗ ಸರಿಸುಮಾರು ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿಂದ ಸುಮಾರು 14 ಕಿಲೋಮೀಟರ್ JMFC ಕೋರ್ಟ್ ಆಗುತ್ತೆ. ಹಾಗಾಗಿ ಯಾಕಂದ್ರೆ ಆ ಒಂದು ಸ್ಟ್ರೈಟ್ ರೂಟ್ ಅಲ್ಲಿ ಕರ್ಕೊಂಡು ಹೋದ್ರೆ ಶಿಡ್ಲಘಟ್ಟ ನಗರ ಬರುತ್ತೆ. ನಗರದಲ್ಲಿ ಪೊಲೀಸ್ ವಾಹನ ಹೋದಂತ ಸಂದರ್ಭದಲ್ಲಿ ಏನಾದ್ರೂ ಬೇರೆ ರೀತಿ ಕಲ್ಲು ತೂರಾಟ ಆ ರೀತಿಯಾದ ಸಮಸ್ಯೆಗಳಾಗಿ ಗದ್ದಲ ಆಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಪೊಲೀಸರು ಬೇರೆ ರೀತಿ ಪ್ಲಾನ್ ಚೇಂಜ್ ಮಾಡಿ ಈ ರೂಟ್ ನೋಡಿ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು, ಈಗಾಗಲೇ ಈ ರಾಜೀವ್ ಗೌಡನನ್ನ ಬಂಧಿಸಿ
ಆತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಈಗ ಆತನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅನ್ನುವಂಥದ್ದು ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಮ್ಮ ರಿಪಬ್ಲಿಕ್ ತಂಡ ನಿರಂತರವಾಗಿ ಆತನನ್ನ ಫಾಲೋ ಮಾಡುವಂತಹ ಕೆಲಸ ಆಗ್ತಾ ಇದೆ. ಈತನನ್ನ ಎಲ್ಲಿ ಕರ್ಕೊಂಡು ಹೋಗ್ಲಾಗುತ್ತೆ, ಸ್ಪಾಟ್ ಹಾಜರ್ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿದಾರಾ ಅಥವಾ ಎಲ್ಲಿ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಈಗ ಹೈವೇಯಿಂದ ಮತ್ತೆ ಅವರು ಶಿಡ್ಲಘಟ್ಟದತ್ತ ಸ್ಥಳದಿಂದ ನೇರ ವರದಿಯನ್ನು ನೀಡ್ತಾ ಇರೋದು ನಮ್ಮ ರಿಪಬ್ಲಿಕ್ ತಂಡ. ವರದಿಗಾರ ಮಂಜುನಾಥ್ ಹಾಗೆ ನನ್ನ ಕೊಲ್ಲಿಗ್ ರಂಜಿತ್ ಶಿರಿಯಾರ್ ನಿರಂತರವಾಗಿ ವರದಿಯನ್ನು ನೀಡ್ತಾ ಇದ್ದಾರೆ.